ಕಾನೂನು ಕಾಯ್ದೆಗಳು ಲಕ್ಷ್ಮಣ ಸವದಿ ಕೈಗೊಂಬಿನ ಪೊಲೀಸರು ರಾಜಕಾರಣಿಗಳ ಗುಲಾಮರಾಗಬೇಡಿ ಅಂತ ಮಾಜಿ ಶಾಸಕ ಪಿ ರಾಜೀವ್ ಪೊಲೀಸರ ಮೇಲೆ ವಾಗ್ದಾಳಿ ಮಾಡಿದರು. ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪಿ ರಾಜೀವ್ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪಿ ರಾಜೀವ್ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮೊದಲ ಬಾರಿ ಮುಗಳಖೋಡ ಪಟ್ಟಣಕ್ಕೆ ಆಗಮಿಸಿದ ಬೆನ್ನಲ್ಲೇ ದಾಂಧಲೆ ಮಾಡಿದ ಆರೋಪದಡಿ ಹಾರೋಗೇರಿ ಪುರಸಭೆ ಸದಸ್ಯ ರವಿ ಟಕ್ಕನ್ನವರ್ ಅವರನ್ನು ಹಾರೋಗೇರಿ ಪೊಲೀಸ್ ಕರೆತಂದು ವಿಚಾರಣೆ ನೆಪದಲ್ಲಿ ಠಾಣೆಯಲ್ಲಿ ಕೂರಿಸಿದ್ದಾರೆ. ಅಲ್ಲದೆ ನಿನ್ನನ್ನು ಬಿಡಬೇಕಾದರೆ ಲಕ್ಷ್ಮಣ ಸವದಿಯವರ ಮನೆಗೆ ಹೋಗಿ ಕ್ಷಮೆ ಕೇಳುವಂಥ ಪೊಲೀಸರು ಒತ್ತಾಯ ಮಾಡಿದ್ದಾರೆ ಅಂತ ಆರೋಪದಡಿ ಠಾಣೆ PSI ಹಾಗೂ CPI ಅವರಿಗೆ ಮಾಜಿ ಶಾಸಕ ಪಿ ರಾಜೀವ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಾನು ಮೊದಲ ಬಾರಿಗೆ ಕ್ಷೇತ್ರಕ್ಕೆ ಬಂದೆ ಅಂತ ಹೇಳಿ ಮೆರವಣಿಗೆ ಆಗಿದೆ. ನನಗೆ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಫೋನ್ ಬಂತು. ನಮ್ಮ ಪುರಸಭೆ ಸದಸ್ಯ ರವಿ ಠಕ್ಕಣ್ಣವರ್ ಅವರನ್ನ ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕೂರಿಸಿದ್ದಾರೆ ಅಂತ. ನಾನು 8 ಗಂಟೆಗೆ ಫೋನ್ ಮಾಡಿದೆ PSI ಅವರಿಗೆ, ಯಾಕೆ ಕರ್ಕೊಂಡು ಬಂದಿದ್ದೀರಿ ಅಂತ. ಇಲ್ಲ, ನಿನ್ನೆ ದಿನ ಮೆರವಣಿಗೆ ಬರುವಾಗ ಒಬ್ಬರ ಬಗ್ಗೆ ಅವಾಚ್ಯವಾಗಿ ಬೈದಿದ್ದಾರೆ ಅಂತ ಸುದ್ದಿ ಬಂತು, ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ ಅಂತ. FIR ಆಗಿದೆಯಾ ಅಂತ ಕೇಳಿದೆ. FIR ಯಾವುದು ಮಾಡಿಲ್ಲ, ಪೆಟಿಷನ್ ಇದೆ ಅಂತ ಹೇಳಿದ್ರು. ಹಾಗಿದ್ರೆ ಬೆಳಿಗ್ಗೆ 6 ಗಂಟೆಗೆ ಹಾಸಿಗೆಯಿಂದ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದಿದ್ದೀರಿ, ಅವ್ರನ್ನ ಮನೆಗೆ ಬಿಡಿ, ಹೋಗಿ ಸ್ನಾನ ಮಾಡಿ ಬರ್ತಾರೆ ಅಂತ ಹೇಳಿದ್ದೀನಿ. 8 ಗಂಟೆಗೆ ಸಬ್ ಇನ್ಸ್ಪೆಕ್ಟರ್ ಹಾರೋಗೇರಿಗೆ ಹೇಳಿದ್ರೆ 10:15ವರೆಗೂ ಡಿಟೆನ್ಷನ್ ಅಲ್ಲಿ ಇಟ್ಟಿದ್ದಾರೆ. ಅಂದ್ರೆ 6 ಗಂಟೆಗೆ ಕರ್ಕೊಂಡು ಬಂದು 10:15ವರೆಗೂ ಎನ್ಕ್ವೈರಿಗೆ ಅಂತ ಹೇಳಿತ್ತಂದ್ರೆ ಇವರಿಗೆ ಅಧಿಕಾರ ಕೊಟ್ಟಿದ್ದು ಯಾರು? ಅವರನ್ನ ಡಿಟೆನ್ಷನ್ ಮಾಡಿ ಇಟ್ಕೊಳ್ಳಿಕ್ಕೆ. ಅವರ ಸ್ನೇಹಿತ ಒಬ್ಬ ಬಂದು ಬಿಡಿ ಸರ್ ಸ್ನಾನ ಮಾಡಿ ಬರ್ತೀವಿ ಅಂದ್ರೂ ಕೂಡ ಸ್ಟೇಷನ್ ಅಲ್ಲಿ ಬಿಟ್ಟಿಲ್ಲ. ಆಮೇಲೆ ಆ ಮನೆಯವರಿಗೆ ಕರೆದು PSIನೇ ಹೇಳಿದಾನೆ, ಇವ್ರನ್ನ ಲಕ್ಷ್ಮಣ ಸವದಿ ಅವ್ರ ಹತ್ರ ಕರ್ಕೊಂಡೋಗಿ ಕ್ಷಮೆ ಕೇಳಿಸಿ ಅಂತ. ಅಂದ್ರೆ ಈ ಸ್ಟೇಷನ್ ಲಕ್ಷ್ಮಣ ಸವದಿ ಅವರ ಏಜೆಂಟ್ ಇಲ್ಲಿರುವಂತ ಸಬ್ ಇನ್ಸ್ಪೆಕ್ಟರ್. ಪೊಲಿಟಿಷಿಯನ್ ಗುಲಾಮರಾಗಿ ಇವರು ಕೆಲಸ ಮಾಡ್ತಾ ಇದ್ದಾರ. ನಾನು ಸ್ಟೇಷನ್ಗೆ ಬರ್ತೀನಿ ಅಂತ ಹೇಳಿದೆ. ಈಗ ಅವರನ್ನ ಬಿಟ್ಟು ಕಳಿಸಿದ್ದಾರೆ. ನಾನು DG ಕರ್ನಾಟಕ SP ಬೆಳಗಾವಿ ಇವರಿಗೆ ಒತ್ತಾಯವನ್ನ ಮಾಡ್ತಾನೆ, ಯಾವ ಆಧಾರದ ಮೇಲೆ ರವಿ ಠಕ್ಕಣ್ಣವರವರನ್ನ ಒಬ್ಬ ಕಾನ್ಸ್ಟೇಬಲ್ ಹೋಗಿ ಆತನನ್ನ ಕರ್ಕೊಂಡು ಬಂದು ಸ್ಟೇಷನ್ನಿನ ಒಳಗಡೆ ಕೂರಿಸಿದ? ಪಿಟಿಷನ್ ಎನ್ಕ್ವೈರಿಗೆ ಹೊರಗಡೆ ಬಿಡ್ಲಾರ್ದಂಗೆ ಇವರಿಗೆ ಕೂರಿಸ್ಲಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಎರಡನೇದು, ಒಬ್ಬ ಸಬ್ ಇನ್ಸ್ಪೆಕ್ಟರ್, ಈತ ಅಭಿಮಾನ್ ಬಾರ್ ಅಂಡ್ ರೆಸ್ಟೋರೆಂಟಿನ ಪಾರ್ಟ್ನರ್ ಈತ. ಇದರಲ್ಲಿ ಎಲ್ಲವನ್ನ ಟಾರ್ಗೆಟ್ ಕೊಟ್ಟು ಜಾಸ್ತಿ ಸರಾಯಿಯನ್ನ ಮಾರಾಟ ಮಾಡಿಸ್ತಾ ಇರುವಂತವ್ರು. ಇಂತಹ ಸಬ್ ಇನ್ಸ್ಪೆಕ್ಟರ್ ಯಾವ ಆಧಾರದ ಮೇಲೆ ನೀವು ಹೋಗಿ ಲಕ್ಷ್ಮಣ ಸವದಿ ಅವರನ್ನ ಭೇಟಿ ಮಾಡಿ ಬನ್ನಿ ಅಂತ ಹೇಳಿ ಸ್ಟೇಷನ್ ಇಂದ ಅವ್ರ ಮನೆಗೆ ಕಳಿಸ್ತಾನೆ? ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎನ್ಕ್ವೈರಿ ಆಗಬೇಕು. ರವಿ ಠಕ್ಕಣ್ಣವರ್ ಅನ್ನುವಂತಹ ಕೌನ್ಸಿಲರ್ನ ಕರ್ಕೊಂಡು ಬಂದು ಕೂರಿಸಿದ್ದು ಯಾವ ಆಧಾರದ ಮೇಲೆ? ಅವನನ್ನ ಇನ್ನೊಬ್ಬ ಪೊಲಿಟಿಷಿಯನ್ ಲಕ್ಷ್ಮಣ ಸವದಿ ಅವರ ಮನೆಗೆ ಹೋಗಿ ಬಗೆಹರಿಸ್ಕೊ ಅಂತ ಹೇಳಿ ಕಳಿಸಿದ್ದು ಯಾವ ಆಧಾರದ ಮೇಲೆ? ಇದನ್ನ ಎನ್ಕ್ವೈರಿ ಮಾಡಬೇಕು. ಅಮಾಯಕರ ಮೇಲೆ ಈ ತರ ತೊಂದರೆ ಕೊಡೋದನ್ನ ಈ ಸ್ಟೇಷನ್ ನಿಲ್ಲಿಸಬೇಕು, ಅದಕ್ಕೆ ಕ್ರಮ ವಹಿಸಬೇಕು ಅಂತ ಹೇಳಿ SP ಬೆಳಗಾವಿಗೆ, DG ಅಂಡ್ IG ಕರ್ನಾಟಕಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಇರುವಂತದ್ದು ಎಲ್ಲರಿಗೂ ನ್ಯಾಯವನ್ನ ಕೊಡೋದಕ್ಕೆ. ಪೊಲೀಸ್ ಸ್ಟೇಷನ್ ಇನ್ನೊಬ್ಬರ ಕೈಗೊಂಬೆ ಅಲ್ಲ. ಹಾಗಾಗಿ ಕಾಂಗ್ರೆಸ್ಸಿನ ಏಜೆಂಟ್ರಂತೆ ಯಾವ ಪೊಲೀಸರು ಕೂಡ ಕೆಲಸ ಮಾಡಬಾರದು ಅಂತ ಹೇಳಿ ನಾನು ಅವರಿಗೆ ಸೂಚನೆಯನ್ನು ಕೂಡ ಕೊಡ್ತಾನೆ, ಒತ್ತಾಯವನ್ನು ಕೂಡ ಮಾಡ್ತಾನೆ. ಕನ್ನಡಮ ನ್ಯೂಸ್ ನೆಟ್ವರ್ಕ್, ರಾಯಬಾಗ.